ಕಾಲು ಅಲ್ಲಾಡಿಸುವ ಅಭ್ಯಾಸ ನಿಮ್ಮಲ್ಲಿದ್ದರೆ ಈ ಸಮಸ್ಯೆಗಳನ್ನು ಎದುರಿಸಲೇಬೇಕು. ಎಚ್ಚರಿಕೆ. ಅನೇಕ ಜನರು ಹಾಸಿಗೆ, ಕುರ್ಚಿ ಇತ್ಯಾದಿ ಎತ್ತರದ ಸ್ಥಳಗಳಲ್ಲಿ ಕುಳಿತು ತಮ್ಮ ಕಾಲುಗಳನ್ನು ಅಲುಗಾಡಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಮತ್ತು ಕಾಲು ಅಲುಗಾಡಿಸುವುದೇ ಕ್ರಮೇಣ ಅವರ ಅಭ್ಯಾಸವಾಗಿ ಬಿಡುತ್ತದೆ. ಕುಳಿತುಕೊಳ್ಳುವಾಗ, ಊಟ ಮಾಡುವಾಗ ಮತ್ತು ಮಲಗುವಾಗ ಕಾಲುಗಳನ್ನು ಅಲುಗಾಡಿಸುವುದು ತುಂಬ ಅಶುಭವೆಂದು ಪರಿಗಣಿಸುವುದರಿಂದ ಇದನ್ನು ಮಾಡಬೇಡಿ. ನಿಮ್ಮ ಕಾಲುಗಳನ್ನು ಅಲುಗಾಡಿಸುವ ಅಭ್ಯಾಸದಿಂದ ನೀವು ಅನೇಕ ರೀತಿಯ ಸಮಸ್ಯೆಗಳನ್ನು ಆಹ್ವಾನಿಸುತ್ತೀರಿ. ಈ ಅಭ್ಯಾಸದಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ದೇಹದಲ್ಲಿ ಅನೇಕ ರೀತಿಯ ಕಾಯಿಲೆಗಳು ಸಹ ಹುಟ್ಟುತ್ತವೆ. ನಾವು ವಿನಾಕಾರಣ ಕಾಲುಗಳನ್ನು ಅಲುಗಾಡಿಸುವುದು ಅಶುಭವೇಕೆ ನೋಡೋಣ. ಚಂದ್ರನು ದುರ್ಬಲನಾಗುತ್ತಾನೆ. ಕುಳಿತುಕೊಳ್ಳುವಾಗ ಅಥವಾ ಮಲಗಿರುವಾಗ ಕಾಲುಗಳನ್ನು ಅಲುಗಾಡಿಸುವುದರಿಂದ ಜಾತಕದಲ್ಲಿ ಚಂದ್ರನ ಸ್ಥಾನವನ್ನು ಕೆಡಿಸುತ್ತದೆ ಮತ್ತು ಅಶುಭ ಪರಿಣಾಮ ಬೀರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಹೀಗೆ ಮಾಡುವುದರಿಂದ ಜೀವನದಲ್ಲಿ ಉದ್ವೇಗ ಹೆಚ್ಚಾಗುತ್ತದೆ ಮತ್ತು ಯಾವುದರಲ್ಲೂ ಶಾಂತಿ ಇರುವುದಿಲ್ಲ. ಇದರೊಂದಿಗೆ ಮನೆಯಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಇದರಿಂದಾಗಿ ಅನಗತ್ಯ ಓಡಾಟ ಮತ್ತು ಹಣವನ್ನು ಖರ್ಚು ಮಾಡಲಾಗುತ್ತದೆ. ಲಕ್ಷ್ಮೀದೇವಿಯು ಕುಳಿತಿರುವಾಗ ಕಾಲುಗಳನ್ನು ಅಲುಗಾಡಿಸುವ ಮೂಲಕ ಕೋಪಗೊಳ್ಳುತ್ತಾಳೆ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸಂಪತ್ತಿನ ಅಧಿದೇವತೆಯಾದ ತಾಯಿ ಲಕ್ಷ್ಮಿಯ ಕೋಪದಿಂದಾಗಿ ಎಲ್ಲ ಕೆಲಸಗಳಲ್ಲಿ ಅಡಚಣೆ ಉಂಟಾಗುತ್ತದೆ ಮತ್ತು ಅದೃಷ್ಟವೂ ಸಹ ನಿಮ್ಮ ಬೆಂಬಲಕ್ಕೆ ಬರುವುದಿಲ್ಲ. ಇದು ವ್ಯಕ್ತಿಯ ಸಂತೋಷ, ಯಶಸ್ಸು ಮತ್ತು ಸಂಪತ್ತಿನ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ನೀವು ಸಹ ಇದನ್ನು ಮಾಡುತ್ತಿದ್ದರೆ ತಕ್ಷಣ ಈ ಅಭ್ಯಾಸವನ್ನು ಬದಲಿಸಿಕೊಳ್ಳಿ. ಪೂಜೆಯಲ್ಲಿ ಕಾಲುಗಳನ್ನು ಅಲುಗಾಡಿಸುವುದು ಅಶುಭ. ನೀವು ಯಾವುದೇ ಪೂಜೆಯ ಸ್ಥಳದಲ್ಲಿ ಅಥವಾ ಪೂಜೆಯಲ್ಲಿ ಕುಳಿತು ಪಾದಗಳನ್ನು ಅಲುಗಾಡಿಸುತ್ತಿದ್ದರೆ ನೀವು ಪೂಜೆಯ ಫಲಿತಾಂಶವನ್ನು ಪಡೆಯುವುದಿಲ್ಲ ಮತ್ತು ನೀವು ಅಶುಭ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು. ಇದೇ ವೇಳೆ ಮನೆಯ ಅಧಿದೇವತೆಗೂ ಕೋಪ ಬರುತ್ತದೆ, ಏಕೆಂದರೆ ಕ್ರಮೇಣ ಈ ಅಭ್ಯಾಸವು ನಿಮ್ಮನ್ನು ಮಾನಸಿಕವಾಗಿ ದುರ್ಬಲಗೊಳಿಸುತ್ತದೆ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಋಣಾತ್ಮಕ ಪರಿಣಾಮ ಅನುಭವಿಸುವಿರಿ. ಮುಸ್ಸಂಜೆ ಸಮಯದಲ್ಲಿ ಕುಳಿತು ಕಾಲುಗಳನ್ನು ಅಲುಗಾಡಿಸುವುದನ್ನು ತುಂಬಾನೇ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಮೇಲೆ ಮಾತ್ರವಲ್ಲದೆ ಕುಟುಂಬದ ಸದಸ್ಯರ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇದರೊಂದಿಗೆ ರಾತ್ರಿಯಲ್ಲಿ ನಿದ್ರೆ ಬಾರದೇ ಇದ್ದಾಗ ಜನರು ತಮ್ಮ ಕಾಲುಗಳನ್ನು ಅಲುಗಾಡಿಸುತ್ತಲೇ ಇರುತ್ತಾರೆ. ಇದನ್ನು ಸಹ ಸರಿಯೆಂದು ಪರಿಗಣಿಸಲಾಗುವುದಿಲ್ಲ. ಈ ರೀತಿ ಮಾಡುವುದರಿಂದ ವೈಯಕ್ತಿಕ ಹಾಗೂ ವೃತ್ತಿ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗೂ ಸಂಸಾರದಲ್ಲಿ ವಿನಾಕಾರಣ ಜಗಳ, ಮನಸ್ತಾಪಗಳು ನಡೆಯುತ್ತದೆ. ತಿನ್ನುವಾಗ ಕಾಲುಗಳನ್ನು ಅಲುಗಾಡಿಸುವುದು. ಅನೇಕ ಜನರು ಕುರ್ಚಿ ಮತ್ತು ಮೇಜೆಯ ಮೇಲೆ ತಿನ್ನುವಾಗ ಕುರ್ಚಿಯ ಮೇಲೆ ಕುಳಿತುಕೊಂಡು ತಮ್ಮ ಕಾಲುಗಳನ್ನು ನಿಧಾನವಾಗಿ ಅಲುಗಾಡಿಸುತ್ತಾರೆ. ಆಹಾರವನ್ನು ಸೇವಿಸುವಾಗ ಪಾದಗಳನ್ನು ಅಲುಗಾಡಿಸುವುದು ತುಂಬಾನೇ ಅಶುಭವೆಂದು ಪರಿಗಣಿಸಲಾಗಿದೆ. ಹೀಗೆ ಮಾಡುವುದರಿಂದ ಅನ್ನಪೂರ್ಣೇಶ್ವರಿ ದೇವಿಗೆ ಅಪಮಾನವಾಗುವುದಲ್ಲದೆ ಮನೆಯಲ್ಲಿ ಧಾನ್ಯದ ಸಮಸ್ಯೆಯು ಎದುರಾಗುತ್ತದೆ. ಆಹಾರವನ್ನು ಸೇವಿಸುವಾಗ ಪಾದಗಳನ್ನು ಅಲುಗಾಡಿಸುವುದು ಋಣಾತ್ಮಕ ಪರಿಣಾಮವು ಕುಟುಂಬದ ಸದಸ್ಯರ ಮೇಲೂ ಬೀರುತ್ತದೆ. ಕುಳಿತುಕೊಳ್ಳುವಾಗ ಅಥವಾ ಮಲಗಿರುವಾಗ ಕಾಲುಗಳನ್ನು ಅಲುಗಾಡಿಸುವುದರಿಂದ ಓರ್ವ ವ್ಯಕ್ತಿಯಲ್ಲಿ ಅನೇಕ ರೀತಿಯ ರೋಗಗಳು ಸಹ ಹುಟ್ಟುತ್ತವೆ. ಹೀಗೆ ಮಾಡುವುದರಿಂದ ಹೃದಯಾಘಾತವಾಗುವ ಸಾಧ್ಯತೆ ಹೆಚ್ಚುತ್ತದೆ ಎಂದು ಸಂಶೋಧನೆಯಿಂದ ತಿಳಿದುಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ನೀವು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಫುಲ್ ನೋಡಿ ಎಲ್ರಿಗೂ ಶೇರ್ ಮಾಡಿ.